ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ತು ಅರಾಲಂ ಬಟರ್ಫ್ಲೈ ಸ್ಯಾಂಕ್ಚುರಿ ಬಗ್ಗೆ ನೋಡೋಣ. ಅರಾಲಂ ಬಟರ್ಫ್ಲೈ ಸ್ಯಾಂಕ್ಚುರಿ ಕೇರಳದ ಮೊದಲ ಬಟರ್ಫ್ಲೈ ಸ್ಯಾಂಕ್ಚುರಿ. ಕೇರಳ ಗವರ್ಮೆಂಟ್ ಅರಾಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಅರಾಲಂ ಬಟರ್ಫ್ಲೈ ಸ್ಯಾಂಕ್ಚುರಿ ಅಂತ ರೀನೇಮ್ ಮಾಡಿದ್ಮೇಲೆ ಇದು ಕೇರಳದ ಮೊದಲ ಬಟರ್ಫ್ಲೈ ಸ್ಯಾಂಕ್ಚುರಿಯಾಗಿ ಹೊರಬಂತು. ಸೊ ಕೇರಳದ್ದು ಮೊದಲು ಅರಾಲಂ ಆದ್ರೆ ಭಾರತದ್ದು ಯಾವುದು ಅನ್ನುವಂತಹ ಒಂದು ಕ್ವಶನ್ ನಮ್ಗೆಲ್ರಿಗೂ ಕಾಡುತ್ತಲ್ವಾ. ಭಾರತದ ಮೊದಲ ಬಟರ್ಫ್ಲೈ ಸ್ಯಾಂಕ್ಚುರಿ ಯಾವ್ದಂದ್ರೆ ಬನ್ನೇರ್ಘಟ್ಟ ಬಟರ್ಫ್ಲೈ ಸ್ಯಾಂಕ್ಚುರಿ. ಇದು ಭಾರತದ ಮೊದಲು. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಬನ್ನೇರ್ಘಟ್ಟ ಎಲ್ಲಿ ಲೊಕೇಟ್ ಆಗಿದೆ ಅಂತ. ಇದು ಕರ್ನಾಟಕದಲ್ಲಿ ಲೊಕೇಟ್ ಆಗಿದೆ, ಬ್ಯಾಂಗ್ಳೂರಲ್ಲಿ. ಸೊ ಬನ್ನೇರ್ಘಟ್ಟ. ಈಗ ಕೇರಳದ ಮೊದಲ ಬಟರ್ಫ್ಲೈ ಸ್ಯಾಂಕ್ಚುರಿ ಅರಾಲಂ. ಈ ಅರಾಲಂ ಬಟರ್ಫ್ಲೈ ಸ್ಯಾಂಕ್ಚುರಿನ ನ್ಯಾಚುರಲ್ ಹೆವನ್ ಇನ್ ಕೇರಳ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯಾಕಂತಂದ್ರೆ ಅಲ್ಲಿರುವಂತಹ ನಿತ್ಯ ಹರಿದ್ವರ್ಣ ಫಾರೆಸ್ಟ್ ಆಗಿರ್ಬೋದು ಅಥವಾ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಆಗಿರ್ಬೋದು, ಮತ್ತೆ ಆ ಒಂದು ಬಟರ್ಫ್ಲೈ ಸ್ಯಾಂಕ್ಚುರಿಯಲ್ಲಿ ಚಿನ್ಕಣಿ ಅಂತ ಒಂದು ರಿವರ್ ಕೂಡ ಹರಿಯುತ್ತೆ. ಚಿನ್ಕಣಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಅರಾಲಂ ಬಟರ್ಫ್ಲೈ ಸ್ಯಾಂಕ್ಚುರಿ ಅಂತ ಕೊಟ್ಬಿಟ್ಟು ಬೇರೆ ರಿವರ್ ನ ಕೇಳ್ಬೋದು. ಸೊ ಯು ಶುಡ್ ರಿಮೆಂಬರ್ ಚಿನ್ಕಣಿ ಅನ್ನುವಂತಹ ಒಂದು ನದಿ ಹೆಸರನ್ನ ನೀವು ನೆನ್ಪಿಟ್ಕೊಬೇಕು. ಅದಾದ್ಮೇಲೆ ಸ್ಟ್ರಾಟಜಿಕ್ ಲೊಕೇಶನ್, ಇದು ಎಲ್ಲಿ ಲೊಕೇಟ್ ಆಗಿದೆ. ಸೊ ಬಾರ್ಡರ್ ಯಾವ್ದ್ಯಾವ್ದಿದೆ, ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಬ್ರಹ್ಮಗಿರಿ ಎಲ್ಲಿದೆ, ಕರ್ನಾಟಕದಲ್ಲಿ ಇರುವಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಅದಾದ್ಮೇಲೆ ಇಟ್ ಈಸ್ ಅಡ್ಜಸೆಂಟ್ ಟು ಕೊಟ್ಟಿಯೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇದು ಕೂಡ ಕೇರಳದಲ್ಲಿದೆ. ಅದಾದ್ಮೇಲೆ ನಾರ್ತ್ ವಯನಾಡು ಫಾರೆಸ್ಟ್ ರೀಜನ್. ಸೊ ಅವರು ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು ಅಂತಂದ್ರೆ ಅರಾಲಂ ಬಟರ್ಫ್ಲೈ ಸ್ಯಾಂಕ್ಚುರಿ ಬಾರ್ಡರ್ಡ್ ಇರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಅಂತ ಹೇಳಿ 4-5 ನೇಮ್ಸ್ ಕೊಟ್ಟು ಓನ್ಲಿ 1, ಓನ್ಲಿ 2, ಓನ್ಲಿ 3, ಆಲ್ ಆಫ್ ದಿ ಅಬೋ ಅಂತ ಕೇಳ್ಬೋದು. ಸೊ ನಿಮಗ್ ಗೊತ್ತಿರ್ಬೇಕು ಬ್ರಹ್ಮಗಿರಿ, ಕೊಟ್ಟಿಯೂರು ಮತ್ತೆ ನಾರ್ತ್ ವಯನಾಡ್ ಫಾರೆಸ್ಟ್ ಇದ್ರದ್ದು ಸರೌಂಡಿಂಗ್ ಆಗಿರುವಂತಹ ಫಾರೆಸ್ಟ್ ಏರಿಯಾಸ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಅಂತ. ಇದು ಯಾಕೆ ನಾನು ಇದನ್ನ ಹೇಳ್ದೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಅಂತ ಹೇಳಿ, ಆಲ್ರೆಡಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಮೇಲೆ ಕ್ವಶನ್ ಬಂದಿದೆ UPSC ಅಲ್ಲಿ. ಸೊ ಅದೇ ಮಾದರಿಯಲ್ಲಿ ನಮಗೆ PSI ಗ್ರೂಪ್ ಸಿ ಅಥವಾ KPSC ಅಲ್ಲೂ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ಒಂದು ಅರಾಲಂ ಅನ್ನುವುದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಿಂದ ಯಾಕೆ ಬಟರ್ಫ್ಲೈ ಸ್ಯಾಂಕ್ಚುರಿ ಆಗಿ ಅದ್ರ ಹೆಸರನ್ನ ರೀನೇಮ್ ಮಾಡಿದ್ರು ಕೇರಳ ಗವರ್ಮೆಂಟ್ ಅವ್ರಂದ್ರೆ, ನಮ್ಗೆ ಆಲ್ಮೋಸ್ಟ್ 266 ಬಟರ್ಫ್ಲೈ ಸ್ಪೀಸೀಸ್ ಇಲ್ಲಿ ಅವೈಲೇಬಲ್ ಇದೆ. 266 ಬಟರ್ಫ್ಲೈ ಇದು ಸ್ಪೀಸೀಸ್. ಅಂಡ್ ಇನ್ನೊಂದೇನಂದ್ರೆ 80% ಆಫ್ ದ ಬಟರ್ಫ್ಲೈ ಸ್ಪೀಸೀಸ್ ವಿಚ್ ಆರ್ ಅವೈಲೇಬಲ್ ಇನ್ ಕೇರಳ, ಅದು ಈ ಒಂದು ಅರಾಲಂ ಸ್ಯಾಂಕ್ಚುರಿಯಲ್ಲಿ ಸಿಗುತ್ತೆ. ಅಂದ್ರೆ ನೋಡಿ, ಒಟ್ಟು 266 ಬಟರ್ಫ್ಲೈ ಸ್ಪೀಸೀಸ್, ಚಿಟ್ಟೆಗಳದ್ದು ಒಂದು ಜಾತಿಗಳು. ಮತ್ತೆ 80% ಆಫ್ ಒಂದು ಹೋಲ್ ರಾಜ್ಯದಲ್ಲಿ ಇರುವಂತಹ 80% ಇದು ಒಂದೇ ಜಾಗದಲ್ಲಿ ಅವೈಲೇಬಲ್ ಇದೆ. ಸೊ ಹಾಗಾಗಿ ಅವರು ಅರಾಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಅರಾಲಂ ಬಟರ್ಫ್ಲೈ ಸ್ಯಾಂಕ್ಚುರಿ ಅಂತ ರೀನೇಮ್ ಮಾಡಿದ್ದು. ಅದಾದ್ಮೇಲೆ ಮಡ್ ಪಡ್ಲಿಂಗ್ ಅಂತ ಒಂದು ಯೂನಿಕ್ ಬಿಹೇವಿಯರ್ ಫಿನಾಮಿನಾ ಈ ಒಂದು ಸ್ಯಾಂಕ್ಚುರಿಯಲ್ಲಿ ನಡೆಯುತ್ತೆ. ಮಡ್ ಪಡ್ಲಿಂಗ್ ಅಂದ್ರೆ ಏನು ಅಂದ್ರೆ, ಎಸ್ಪೆಷಲಿ ದ ರಿಪ್ರೊಡಕ್ಷನ್ ಟೈಮ್ ಅಲ್ಲಿ ಮೇಲ್ ಬಟರ್ಫ್ಲೈಸ್ ಎಲ್ಲಿ ತೇವವಾಗಿರುತ್ತೆ ಆ ಜಾಗನ ಆರಿಸ್ಕೊಳ್ಳುತ್ತೆ ಒಂದು ಸ್ಪೆಸಿಫಿಕೇಶನ್ ಪ್ರೋಸೆಸ್ಗೆ. ಅಂದ್ರೆ ಅದು ನದಿ ದಂಡೆ ಆಗಿರಬಹುದು ಅಥವಾ ವೆಟ್ ಮಡ್ ಆಗಿರಬಹುದು, ಆ ಒಂದು ಪ್ರೋಸೆಸ್ಗೆ ಮಡ್ ಪಡ್ಲಿಂಗ್ ಅಂತ ಕರಿತೀವಿ. ಅದಾದ್ಮೇಲೆ ಇಲ್ಲಿ ಲಾರ್ಜ್ ಸ್ಕೇಲ್ ಮೈಗ್ರೇಷನ್ ಕೂಡ ನಡೆಯುತ್ತೆ ಬಟರ್ಫ್ಲೈದು ಸೀಸನಲ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಬೇರೆ ರೀತಿಯ ಎಕ್ಸೆಪ್ಟ್ ದಿಸ್ ಬಟರ್ಫ್ಲೈಸ್ ಬೇರೆ ರೀತಿಯ ಎಂಡಮಿಕ್ ಸ್ಪೀಸೀಸ್ ಕೂಡ ನಾವು ಈ ಒಂದು ಪ್ರದೇಶದಲ್ಲಿ ಕಾಣಬಹುದು. ನೆಕ್ಸ್ಟ್ ಆಸ್ ಐ ಸೆಡ್ ದಟ್ ಇಟ್ಸ್ ಅ ರಿಚ್ ವೈಲ್ಡ್ ಲೈಫ್ ಬಿಯಾಂಡ್ ಬಟರ್ಫ್ಲೈ ಅಂತ ಹೇಳಿದೆ. ಅಲ್ಲಿ ನಮ್ಗೆ ಸ್ಲೆಂಡರ್ ಲೋರೀಸ್ ಅನ್ನುವಂತಹ ಒಂದು ಮಂಕಿ ಸ್ಪೀಸೀಸ್ ಕಾಣುತ್ತೆ. ಇದು ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ ಶೆಡ್ಯೂಲ್ಡ್ 1 ನಲ್ಲಿ ಇರುವಂತಹ ಒಂದು ಸ್ಪೀಸಿ. ಶೆಡ್ಯೂಲ್ 1 ನಲ್ಲಿ ಬರುತ್ತೆ WPA ಅಲ್ಲಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಥವಾ ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗಿರುವಂತಹ ಆಕ್ಟ್ ಅಲ್ಲಿ ಶೆಡ್ಯೂಲ್ 1 ನಲ್ಲಿ ಬರುತ್ತೆ. ಅದಾದ್ಮೇಲೆ ವಿ ಕ್ಯಾನ್ ಫೈಂಡ್ ಎಲಿಫೆಂಟ್, ಲೆಪರ್ಡ್ ಅಂಡ್ ಜೈಂಟ್ ಸ್ಕ್ವಿರಲ್ ಆಲ್ಸೋ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಭಾರತದ 5 ಸ್ಟೇಟ್ಸ್ ಅಲ್ಲಿ ಸ್ಟೇಟ್ ಬಟರ್ಫ್ಲೈ ಸ್ಟೇಟಸ್ ಕೊಟ್ಟಿದ್ದಾರೆ. 5 ಸ್ಟೇಟ್ಸ್. ಯಾಕಂದ್ರೆ ಇದು ಆಲ್ರೆಡಿ ಒಂದ್ಸಲ UPSC ಅಲ್ಲಿ ಕ್ವಶನ್ ಆಗಿತ್ತು, ಯಾವ ಸ್ಟೇಟ್ ಫಸ್ಟ್ ಟೈಮ್ ಬಟರ್ಫ್ಲೈಗೆ ಸ್ಟೇಟ್ ಬಟರ್ಫ್ಲೈ ಸ್ಟೇಟಸ್ ಕೊಟ್ರು ಅಂತ. ಅದು ಮಹಾರಾಷ್ಟ್ರ ಸ್ಟೇಟ್.
ಮಹಾರಾಷ್ಟ್ರ ಸ್ಟೇಟ್ ಕೊಟ್ಟಿದ್ದು 2015 ಅಲ್ಲಿ. ಈಗ ಒಟ್ಟು ಭಾರತದಲ್ಲಿ 5 ರಾಜ್ಯಗಳಲ್ಲಿ ರಾಜ್ಯ ಬಟರ್ಫ್ಲೈ ಅಂದ್ರೆ ಸ್ಟೇಟ್ ಬಟರ್ಫ್ಲೈ ಸ್ಟೇಟಸ್ ಇದೆ. ಯಾವ್ಯಾವ್ದು ಅಂದ್ರೆ ಮಹಾರಾಷ್ಟ್ರ ಆಸ್ ವಿ ನೋ ಫಸ್ಟ್ ಒನ್. ಅಲ್ಲಿರುವಂತದ್ದು ಬ್ಲೂ ಮಾರಾನ್ಗೆ 2015 ಅಲ್ಲಿ ಅದು ಡೆಸಿಗ್ನೇಟ್ ಆಗಿದೆ ಫಸ್ಟ್ ಸ್ಟೇಟ್ ಬಟರ್ಫ್ಲೈ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಉತ್ತರಾಖಂಡ್ ಅಲ್ಲಿ ಕಾಮನ್ ಪಿಕಾಕ್ ಅಂತ ಹೇಳಿ ಒಂದು ಬಟರ್ಫ್ಲೈಗೆ ಆ ರಾಜ್ಯದ ಸ್ಟೇಟ್ ಬಟರ್ಫ್ಲೈ ಸ್ಟೇಟಸ್ ಸಿಕ್ಕಿದೆ. ಅದಾದ ನಂತರ ಕರ್ನಾಟಕದಲ್ಲಿ ಸದರ್ನ್ ಬರ್ಡ್ ವಿಂಗ್, ಇದು ಒನ್ ಆಫ್ ದ ಲಾರ್ಜೆಸ್ಟ್ ಸ್ಪೀಸೀಸ್ ಇನ್ ದ ಬಟರ್ಫ್ಲೈಸ್. ಇದು ಕೂಡ ನಮ್ಗೆ ಗೊತ್ತಿರಬೇಕು, ಏಕೆಂದ್ರೆ ಎಕ್ಸಾಮ್ ಅಲ್ಲಿ 5 ಸ್ಟೇಟಸ್ ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಕೇಳ್ಬೋದು. ಇಲ್ಲ ಅಂತ ಅಂದ್ರೆ ಕರೆಕ್ಟ್ ಆಗಿ ಯಾವುದು ಸರಿಯಾಗಿ ಜೋಡಣೆ ಆಗಿದೆ ಆ ತರನು ಕೇಳ್ಬೋದು. ಮಹಾರಾಷ್ಟ್ರದ್ದು ಬ್ಲೂ ಮೊರಾನ್, ಉತ್ತರಾಖಂಡ್ ಕಾಮನ್ ಪಿಕಾಕ್, ಕರ್ನಾಟಕದ್ದು ಸದರ್ನ್ ಬರ್ಡ್ ವಿಂಗ್, ದೆನ್ ಕೇರಳದು ಮಲಬಾರ್ ಬ್ಯಾಂಡೆಡ್ ಪಿಕಾಕ್. ಇದು ಕೂಡ ಎಂಡಮಿಕ್, ಇದು ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಎಂಡಮಿಕ್, ಅದನ್ನು ಕೇಳ್ಬೋದು. ಈಗ ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ಇದು ವೆಸ್ಟರ್ನ್ ಘಾಟ್ ಅಲ್ಲಿ ಎಂಡಮಿಕ್ ಇದೆಯೋ ಇಲ್ವೋ ಅಂತ ಒಂದು ಸೆಂಟೆನ್ಸ್ ಆಗಿ ಬರುವ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ ಅರಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಅರಲಂ ಬಟರ್ಫ್ಲೈ ಸ್ಯಾಂಕ್ಚುರಿ ಆಗಿ ರೀನೇಮ್ ಮಾಡಿದ್ದಾರೆ, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಅದಾದ್ಮೇಲೆ ತಮಿಳ್ನಾಡವರು ತಮಿಳ್ ಎನಂ ಅಂತ ಹೇಳಿ ಒಂದು ಬಟರ್ಫ್ಲೈ ಸ್ಪೀಸೀಸ್ಗೆ ಸ್ಟೇಟ್ ಬಟರ್ಫ್ಲೈ ಸ್ಟೇಟಸ್ ನ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ನಿಮ್ಗೆ ಈ 5 ಸ್ಟೇಟ್ಸ್ ಮತ್ತೆ 5 ಸ್ಟೇಟ್ಸ್ ಬಟರ್ಫ್ಲೈಸ್ ಯಾವ ಬಟರ್ಫ್ಲೈಗೆ ಆ ಸ್ಟೇಟಸ್ ಸಿಕ್ಕಿದೆ ಸ್ಟೇಟ್ ಬಟರ್ಫ್ಲೈ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಅರಲಂ ಬಟರ್ಫ್ಲೈ ಸ್ಯಾಂಕ್ಚುರಿ. ದಯವಿಟ್ಟು ಆಫ್ಟರ್ ದ ಕ್ಲಾಸ್ ನೀವು ಇದನ್ನ ಸ್ಮಾಲ್ ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಎಕ್ಸಾಮ್ ಟೈಮ್ ಬಂದಾಗ ರಿವಿಷನ್ ಮಾಡಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.